ಸ್ವಾಗತ ವೀಕ್ಷಕರೇ. ಇವತ್ತು ನಾನು ಅರ್ಜೆಂಟಲ್ಲಿ ಮಾಡುವಂಥ ಡ್ರೈ ಫಿಶ್ ಫ್ರೈ ಮಾಡೋದನ್ನು ಹೇಳ್ತಾ ಇದ್ದೇನೆ. ಇದು ಮನೆಯಲ್ಲಿ ಡ್ರೈ ಫಿಶ್ ಇದ್ದರೆ ಯಾವಾಗಾದರೂ ಮಾಡ್ಕೋಬೋದು. ಡೈಲಿ ಮೀನು ತಿನ್ನೋರಿಗೆ ಫ್ರೆಶ್ ಮೀನು ಸಿಕ್ಕಿಲ್ಲ ಅಂದರೆ ಈ ಡ್ರೈ ಫಿಶ್ ಫ್ರೈ ಮಾಡಿಕೊಂಡು ಊಟ ಮಾಡ್ಬೋದು. ಇದನ್ನು ಮಾಡೋದು ಹೇಗಂತ ಹೇಳ್ತೇನೆ ಬನ್ನಿ. ಮೊದಲಿಗೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ತವಾ ಬಿಸಿಯಾಗಿದೆ. ಡ್ರೈ ಫಿಶನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೊದಲೇ ತೊಳೆದು ಒಣಗಿಸಿಟ್ಟಿದ್ದು, ಅದಕ್ಕೆ ತೊಳೆಯೋ ಅವಶ್ಯಕತೆ ಇಲ್ಲ. ಕ್ರಿಸ್ಪಿ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈರುಳ್ಳಿ ಹಾಕೋಣ. ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದೀಗ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಲಾಸ್ಟಿಗೆ ಡ್ರೈ ಫಿಶ್ ಫ್ರೈ ಮಾಡಿದ್ದು ಹಾಕ್ಕೊಂಡ್ಬಿಟ್ರೆ ಆಯಿತು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪೆಲ್ಲ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಈಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಮೊದಲೇ ತೆಂಗಿನಕಾಯಿಗೆ ಡ್ರೈ ಫಿಶ್ನು ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಮೆತ್ತಗಾಗಿ ಬಿಡುತ್ತೆ. ಇದು ಲಾಸ್ಟ್ಗೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಬಾಯ್ಲ್ಡ್ ರೈಸು ತುಂಬ ಮ್ಯಾಚ್ ಆಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ಫ್ರೈಡ್ ಡ್ರೈ ಫಿಶ್ ರೆಡಿಯಾಗಿದೆ. ಈಗ ಇದು ಈಸಿ ಮಾಡೋಕ್ಕೆ, ಅರ್ಜೆಂಟಿಗೆ ಮಾಡ್ಕೊಳ್ಬೋದು. ನೀವು ಮನೇಲಿ ಮಾಡಿ, ತುಂಬ ಚೆನ್ನಾಗಿರ್ತದೆ. ಮತ್ತೆ ಮುಂದಿನ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ಬಾಯ್. ಧನ್ಯವಾದಗಳು.